ಎಲ್ಲರಿಗೂ ಜೈ ಭೀಮ್ ಜೈ ಸಂವಿಧಾನ್. ನಾನು ನಿಮ್ಮ ಜೈ ಭೀಮ್ ಸರ್ಕಾರ್ ಓನರ್ ಸಾಮ್ರಾಟ್ RX ಮೈಲಾರಿ ಮಾತಾಡ್ತಾ ಇದ್ದೀನಿ. ಜಗತ್ತು ಕಂಡ ಧೀಮಂತ ನಾಯಕ ಹಾಗೂ ಮಹಾಜ್ಞಾನಿ ಎಂದರೆ ಥಟ್ಟನೆ ಮನಸ್ಸಿನ ಪರದೆಯ ಮೇಲೆ ಬಂದು ನಿಲ್ಲುವ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾಂಡಿತ್ಯ ಮತ್ತು ಚಲನಶೀಲತೆಗೆ ಸರಿಸಾಟಿಯೇ ಇಲ್ಲ. ಅವರ ವ್ಯಕ್ತಿತ್ವ, ಸಂಶೋಧನಾ ದೃಷ್ಟಿ, ವೃತ್ತಿ ಕ್ಷಮತೆ, ಧೈರ್ಯ ಮತ್ತು ನಿಷ್ಠುರ ಗುಣಕ್ಕೆ ಅವರೇ ಸಾಟಿ. ಅವರು ಮಾಡಿದ ಕೆಲಸಗಳು, ಹೋರಾಟಗಳು, ಹಠಕ್ಕೆ ಬಿದ್ದು ತಂದುಕೊಟ್ಟ ಹಕ್ಕು ಅಧಿಕಾರಗಳು ಭಾರತದ ಚರಿತ್ರೆಯಲ್ಲಿ ಹೊಸ ಆಯಾಮವನ್ನೇ ಸೃಷ್ಟಿಸಿತು. ಇದು ಮಾತ್ರವಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತ್ಯಂತರಗಳು ವ್ಯವಸ್ಥೆಯನ್ನು ಪಲ್ಲಟಗೊಳಿಸುವಲ್ಲಿ ಧನಾತ್ಮಕವಾಗಿ ಕೆಲಸ ಮಾಡಿವೆ. ವರ್ಣ ವ್ಯವಸ್ಥೆಯ ಅತ್ಯಂತ ಕೆಳಸ್ತರದಲ್ಲಿ ಹುಟ್ಟಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮಗೆ ಸಿಕ್ಕಿದ ಪ್ರತಿ ಅವಕಾಶಗಳನ್ನು ಜಾಣ್ಮೆ ಮತ್ತು ದೂರದೃಷ್ಟಿಯಿಂದ ನಿಭಾಯಿಸಿದರು. ಶತಶತಮಾನಗಳಿಂದ ಪ್ರಾಣಿ ಸದೃಷ್ಟ ಬದುಕು ಸಾಗಿಸಿದ ತಳವರ್ಗದ ಜನರ ಪರವಾಗಿ ಧ್ವನಿ ಮಾಡಿದರು. ಭಾರತದುದ್ದಕ್ಕೂ ಹೋರಾಟಗಳನ್ನು ರೂಪಿಸಿದಲ್ಲದೆ ಕಣ್ಣೆದುರಿಗಿದ್ದ ಸಾವನ್ನು ಲೆಕ್ಕಿಸದೆ ತನ್ನ ಜನರ ವಿಮೋಚನೆಗಾಗಿ ಸಮರ್ಪಿಸಿಕೊಂಡರು. ಮಡದಿ ಮಕ್ಕಳು ಎಂದು ಕೌಟುಂಬಿಕ ಚೌಕಟ್ಟಿಗೆ ಬಂದಿಯಾಗದೆ ದುರ್ಬಲರು, ಹಸಿವಿನಿಂದ ಬಳಲುತ್ತಿರುವ ಲಕ್ಷಾಂತರ ಜನರೇ ನನ್ನ ಬಂಧುಗಳೆಂದು ತಿಳಿದರು. ಶಿಕ್ಷಣ ವಂಚಿತ ಲಕ್ಷಾಂತರ ಮಕ್ಕಳೇ ತಮ್ಮ ಮಕ್ಕಳೆಂದು ಭಾವಿಸಿ ಉಸಿರಿರುವ ತನಕ ವಿಶ್ರಾಂತಿ ಇಲ್ಲದೆ ದುಡಿದರು. ಹಿಂದೂ ಧರ್ಮವೇ ಭಾರತದ ಹೃದಯ, ವರ್ಣ ವ್ಯವಸ್ಥೆಯೇ ಭಾರತೀಯರ ಉಸಿರು ಎಂದು ತಲೆತಲಾಂತರಗಳಿಂದ ನಂಬಿಸಿದ್ದ ಮೇಲ್ವರ್ಗದವರಿಗೆ ಚಾಟಿ ಏಟು ನೀಡಿ ಹಿಂದೂ ಧರ್ಮದ ಪ್ರತಿ ಪುಟಗಳ ಮೇಲೆ ವೈಜ್ಞಾನಿಕ ಮತ್ತು ವೈಚಾರಿಕ ನೆಲೆಗಟ್ಟಿನ ವಿಮರ್ಶೆ ನಡೆಸಿದ ಕ್ರಾಂತಿಕಾರಿ, ಭಾರತ ದೇಶಕ್ಕೆ ಅಮೂಲ್ಯವಾದ ಸಂವಿಧಾನ ರಚನೆ ಮಾಡಿಕೊಟ್ಟು ಸಹಬಾಳ್ವೆ ನಡೆಸಲು ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ತೆರೆದಿಟ್ಟ ಸುಧಾರಕ. ಅವರ ಬದುಕು ಮತ್ತು ಬರಹಗಳು ವರ್ತಮಾನ ಸಂದರ್ಭದಲ್ಲಿ ಎಲ್ಲರಿಗೂ ಅಗತ್ಯವೆನಿಸಿವೆ. ಅವರ ದೇಶ ಪ್ರೇಮ ಮತ್ತು ರಾಷ್ಟ್ರಕ್ಕಾಗಿ ಮಾಡಿದ ಕೆಲಸಗಳು ಅವರೊಬ್ಬ ಅಪ್ಪಟ ದೇಶಭಕ್ತ ಎನಿಸದಿರಲಾರದು. ತನ್ನ ವೈಯಕ್ತಿಕ ಸುಖ ಸಂತೋಷಗಳನ್ನೆಲ್ಲ ಬದಿಗೊತ್ತಿ ಭಾರತದ ಪ್ರಜೆಗಳಿಗಾಗಿ ಅವರ ದುಡಿಮೆ ಅಪಾರ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದಲ್ಲಿ ಕೇವಲ ಒಬ್ಬ ಸಮಾಜ ಸುಧಾರಕರಾಗಿರಲಿಲ್ಲ, ಬದಲಾಗಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಮಹಾನ್ ವ್ಯಕ್ತಿ. ಅವರ ಶ್ರೇಷ್ಠ ಚಿಂತನೆಗಳು ಜಗತ್ತಿನ ಎಲ್ಲಾ ಜನರಿಗೆ ಯಾವಾಗಲೂ ಪ್ರಸ್ತುತವಾಗಿವೆ. ವಿಶ್ವಸಂಸ್ಥೆಯು ಈ ಮಾತನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕುರಿತು ಪ್ರಶಂಸಿಸಿ ತನ್ನ ಕಚೇರಿ ಕಡತದಲ್ಲಿ ದಾಖಲಿಸಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ದೇಶದ ಸಮಾಜ ಸುಧಾರಕರಷ್ಟೇ ಅಲ್ಲ, ಭಾರತ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಾಶಿಸುವಂತೆ ಮಾಡಿದ ಮೇರು ಪುರುಷ. ಅವರ ಉದಾತ್ತ ಚಿಂತನೆಗಳು, ಹೋರಾಟ ಮನೋಭಾವಗಳು ಮಾನವ ಕುಲಕ್ಕೆ ಎಲ್ಲಾ ಕಾಲಕ್ಕೂ ಪ್ರಸ್ತುತವಾದವು. ಬದುಕಿನುದ್ದಕ್ಕೂ ವಿಷವನ್ನೊಂದು ಮೌಢ್ಯ, ಅಂಧಾನುಕರಣೆ, ವರ್ಣ ವ್ಯವಸ್ಥೆಯ ವರ್ತುಲದೊಳಗೆ ಸಿಕ್ಕು ನಲುಗಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಈ ಮೇಲಿನ ಸಾಲುಗಳು ನಿಜಕ್ಕೂ ಅವರ ಸಮರ್ಪಣಾ ಭಾವಕ್ಕೆ ವಿಶ್ವ ಮೌಲ್ಯ ದೊರಕಿಸಿಕೊಟ್ಟ ನುಡಿಮುತ್ತು. ಅವರ ವಿದ್ವತ್ತಿಗೆ ದಕ್ಕಿದ ಜಾಗತಿಕ ಮನ್ನಣೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಸುಬೇದಾರ್ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಅವರ 14ನೇ ಮಗನಾಗಿ ಜನಿಸಿದರು. ಮಧ್ಯಪ್ರದೇಶದ ರಾಜ್ಯದಲ್ಲಿ ಮಿಲಿಟರಿ ಮುಖ್ಯ ಕೇಂದ್ರವಿರುವ ಮೊಹೋ ಎಂಬಲ್ಲಿ ಜನನ. ತಂದೆ ತಾಯಿಗಳಿಗೆ ಗಂಗಾ, ಬಲರಾಮ, ಆನಂದರಾವ್, ತುಳಸಿ, ಮಂಜುಳಾ ಮತ್ತು ಅಂಬೇಡ್ಕರ್ ಬದುಕುಳಿದ ಮಕ್ಕಳು. ಉಳಿದ 8 ಮಂದಿ ಅಕಾಲಿಕ ಮರಣಪ್ಪಿದರು. ರಾಮ್ಜಿ ಸಕ್ಪಾಲ್ ಸೇನೆಯಿಂದ ನಿವೃತ್ತಿಯಾದ ನಂತರ ಮಹಾರಾಷ್ಟ್ರದ ದಾಪೋಲಿ ಎಂಬ ಪಟ್ಟಣದಲ್ಲಿ ನೆಲೆಸಿದರು. ಸ್ವಲ್ಪ ದಿನಗಳ ತರುವಾಯ ಸತಾರ ಪಟ್ಟಣಕ್ಕೆ ವರ್ಗಾಯಿಸಿಕೊಂಡರು. ಅಂಬೇಡ್ಕರ್ 5 ವರ್ಷವರಿದ್ದಾಗ ತಾಯಿ ಭೀಮಾಬಾಯಿ ಕಾಲವಶರಾದರು. ಮುಂದೆ ರಾಮ್ಜಿ ಸಕ್ಪಾಲ್ ಅವರ ತಂಗಿ ಮೀರಾಬಾಯಿ ಅವರು ಅಂಬೇಡ್ಕರ್ ಸೇರಿದಂತೆ ಎಲ್ಲರನ್ನು ಸಾಕಿ ಸಲಹಿದರು. ಅಂಬೇಡ್ಕರ್ ಅವರು 1900 ನವೆಂಬರ್ 7ರಂದು ಸತಾರದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಗೆ ದಾಖಲಾದರು.
ಎಲ್ಲಾ ವಿದ್ಯಾರ್ಥಿಗಳ ಜೊತೆಗೂಡಿ ಕಲಿಯುವ ಆಟವಾಡುವ ವಾತಾವರಣ ಶಾಲೆಯಲ್ಲಿರಲಿಲ್ಲ. ಅಸ್ಪೃಶ್ಯ ಜಾತಿಗೆ ಸೇರಿದ ಬಾಲಕ ಎಂಬ ಕಾರಣಕ್ಕಾಗಿ ಪೀಠೋಪಕರಣಗಳಲ್ಲಿ ಕೂರದೆ ನೆಲದಲ್ಲಿ ಕುಳಿತುಕೊಳ್ಳಬೇಕಿತ್ತು. ದಣಿವಾದರೆ ಮಡಿಕೆಯಲ್ಲಿನ ನೀರನ್ನು ಸ್ವತಃ ಕುಡಿಯುವ ಹಾಗಿರದೆ ಮೇಲ್ವರ್ಗದ ವಿದ್ಯಾರ್ಥಿಗಳು ಬೊಗಸೆಗೆ ಸುರಿದಿದ್ದನ್ನು ಕುಡಿಯಬೇಕಿತ್ತು. ಶಾಲೆಯ ಹೊರಗು ನಲ್ಲಿಯಲ್ಲಿ, ಕೊಳೆಯಲ್ಲಿ, ಕೆರೆಕಟ್ಟೆಗಳಲ್ಲಿ ನೀರು ಬಳಸುವಂತಿರಲಿಲ್ಲ. ಮೇಲ್ವರ್ಗದ ಮಂದಿ ತಂದು ಇವರ ಮಡಿಕೆಗೆ, ಪಾತ್ರೆಗಳಿಗೆ ಸುರಿಯಬೇಕಿತ್ತು. ಕ್ಷೌರಿಕ ಕೆಳವರ್ಗದ ಜನರ ಕೂದಲು ಕತ್ತರಿಸುವಂತಿರಲಿಲ್ಲ. ಹೋಟೆಲ್ಗಳಿಗೆ ಪ್ರವೇಶವಿರಲಿಲ್ಲ. ದೇವಸ್ಥಾನಗಳಿಗೆ ಪ್ರವೇಶ ನಿರ್ಬಂಧ. ಎಲ್ಲಕ್ಕೂ ಮಿಗಿಲಾಗಿ ಶಾಲೆಯಲ್ಲಿ ಸಂಸ್ಕೃತ, ವೇದ, ಉಪನಿಷತ್ತನ್ನು ಅಧ್ಯಯನಿಸಲು ಅವಕಾಶವಿರಲಿಲ್ಲ. ಒಮ್ಮೆ ಗಣಿತ ಶಿಕ್ಷಕರು ಕಪ್ಪು ಹಲಗೆಯ ಮೇಲಿನ ಲೆಕ್ಕ ಬಿಡಿಸುವಂತೆ ಎಲ್ಲಾ ವಿದ್ಯಾರ್ಥಿಗಳನ್ನು ಒಬ್ಬೊಬ್ಬರಾಗಿ ಕರೆದರು. ಕೂಗೂಡಲಿಲ್ಲ. ಕೊನೆಗೆ ನನಗೆ ಗೊತ್ತಿದೆ ಸಾರ್ ಎಂದ ಅಂಬೇಡ್ಕರರನ್ನು ಲೆಕ್ಕ ಬಿಡಿಸಲು ಹೇಳಿದಾಗ ಸವರ್ಣೀಯ ವಿದ್ಯಾರ್ಥಿಗಳು ಕಪ್ಪು ಹಲಗೆಯತ್ತ ದೌಡಾಯಿಸಿದರು. ಅಲ್ಲಿ ಜೋಡಿಸಿಟ್ಟಿದ್ದ ಮಧ್ಯಾಹ್ನಕ್ಕೆಂದು ತಂದಿದ್ದ ಊಟದ ಡಬ್ಬಿಗಳನ್ನು ಹಿಡಿದು ಸ್ವಸ್ಥಾನಕ್ಕೆ ಮರಳಿದರು. ಊಟದ ಡಬ್ಬಿಗಳು ಮೈಲಿಗೆಯಾಗಲಿಲ್ಲವೆಂಬ ನೆಮ್ಮದಿ ಉಸಿರು ಬಿಟ್ಟರು. ನಿತ್ಯವೂ ನಡೆಯುವ ಈ ತರಹದ ಅನೇಕ ಘಟನೆಗಳು ಅಂಬೇಡ್ಕರರ ಮನ ಕಲ್ಕುತ್ತಿತ್ತು. ಒಮ್ಮೆ ಸಂಸ್ಕೃತ ಪಂಡಿತರೊಬ್ಬರು ಸಂಸ್ಕೃತ ನಿನಗಲ್ಲ, ನೀನು ಓದುವುದೇ ನಿರರ್ಥಕ ಎಂದಾಗ ಹೃದಯ ಹಿಂಡುವಷ್ಟು ನೋವಾದರೂ ಎಲ್ಲವನ್ನು ನುಂಗಿ ಸಿಡಿದೆದ್ದ ಅಂಬೇಡ್ಕರ್ ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ ಎಂದು ತಿರುಗಿಬಿದ್ದರು. ಅಂಬೇಡ್ಕರ್ಗೆ ತಂದೆ ತಾಯಿ ಇಟ್ಟ ಹೆಸರು ಭೀಮ. ಶಾಲೆಯಲ್ಲೂ ಹಾಗೆ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಅದು ಭೀಮರಾವ್ ಎಂದಾಯಿತು. ಭೀಮನ ಶಾಲೆಯಲ್ಲಿ ಕಲಿಸುತ್ತಿದ್ದ ಎಲ್ಲರೂ ಬ್ರಾಹ್ಮಣರು. ಜಾತಿ ಮಡಿಮೈಲಿಗೆಯನ್ನು ಮೈಮನಗಳಲ್ಲಿ ತುಂಬಿಕೊಂಡವರು. ಆದರೆ ಪೇನ್ಸೆ ಮತ್ತು ಅಂಬೇಡ್ಕರ್ ಎಂಬಿಬ್ಬರು ಬ್ರಾಹ್ಮಣರಾದರೂ ಜಾತ್ಯತೀತರು, ವಿಶಾಲ ಮನೋಭಾವದವರು. ಒಂದು ದಿನ ಮಳೆಯಲ್ಲಿ ತೊಯ್ದು ಶಾಲೆಗೆ ಬಂದ ಭೀಮನನ್ನು ಪೇನ್ಸೆಯವರು ಪಕ್ಕದಲ್ಲೇ ಇದ್ದ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಮೈ ಒರೆಸಿಕೊಳ್ಳಲು ಅರಿವೆ ಕೊಟ್ಟು, ಹಾಕಿಕೊಳ್ಳಲು ಬಟ್ಟೆ ಕೊಟ್ಟು ಮತ್ತೆ ಶಾಲೆಗೆ ಕರೆತಂದರು. ಕೃಷ್ಣೋಜಿ ಕೇಶವ್ ಅಂಬೇಡ್ಕರ್ ಎಂಬ ಶಿಕ್ಷಕರು ಭೀಮನನ್ನು ಕಂಡರೆ ಬಹಳ ಪ್ರೀತಿ, ಅಕ್ಕರೆ. ತಾವು ತರುವ ಮಧ್ಯಾಹ್ನ ಉಪಹಾರವನ್ನು ಭೀಮನಿಗೆ ಕೊಟ್ಟು ತಾವು ತಿನ್ನುತ್ತಿದ್ದರು. ಕ್ಲಿಷ್ಟಕರ ಪಾಠದ ಭಾಗಗಳನ್ನು ಮತ್ತೆ ಮತ್ತೆ ಹೇಳಿ ಸ್ಮರಣೆಗೆ ತುಂಬುತ್ತಿದ್ದರು. ಅದೊಂದು ದಿನ ಹೊಸದೊಂದು ಸಂಗತಿ ಅಂತರಂಗದಿಂದ ಪುಟಿದೆದ್ದು ಭೀಮನಿಗೆ ಅಂಬೇಡ್ಕರ್ ಎಂದು ನಾಮಕರಣ ಮಾಡಿದರು. ಎಲ್ಲ ದಾಖಲೆಗಳಲ್ಲೂ ಬರೆದು ಬಿಟ್ಟರು. ತಂದೆ ರಾಮ್ಜಿ ಸಕ್ಪಾಲ್ ಅವರಿಗೆ ವಿಷಯ ತಿಳಿದಾಗ ನಮ್ಮ ಪೂರ್ವಿಕರ ಊರು ಅಂಬೇವಾಡಿ, ಆ ಕಾರಣದಿಂದಲೇ ನಾನು ಆಗಾಗ ಅಂಬೇವಾಡಕರ್ ಎಂದು ಉಳಿತಿದ್ದೆ. ಅಂಬೇಡ್ಕರ್ ಎಂದಾದರೆ ತಪ್ಪೇನೂ ಇಲ್ಲ, ಇರಲಿ ಎಂದು ಸಂತಸಪಟ್ಟರು. ಮುಂದೆ ಅಂಬೇಡ್ಕರ್ ಉನ್ನತ ವ್ಯಾಸಂಗಕ್ಕೆ ಹೊರದೇಶಗಳಿಗೆ ತೆರಳಿದಾಗ, ಆಂದೋಲನಗಳ ಮುಖಾಂತರ ನ್ಯಾಯಕ್ಕಾಗಿ ಧ್ವನಿ ಎತ್ತಿದಾಗ, ದುಂಡು ಮೇಜಿನ ಸಭೆಗಳಿಗಾಗಿ ಬ್ರಿಟನ್ನಿಗೆ ಹೊರಟಾಗ ಪತ್ರದ ಮೂಲಕ ಕೆಲವೊಮ್ಮೆ ನೇರವಾಗಿ ಪ್ರಶಂಸಿಸುತ್ತಿದ್ದರು. ನಿಷ್ಕಲ್ಮಶಮನದ ಕ್ಲೇಶ ಅಸೂಯೆಗಳ ಗುಣವಿರದ ಶುದ್ಧ ಮನಸ್ಸಿನ ಗುರು ಮಹಾದೇವ್ ಅಂಬೇಡ್ಕರ್. 1907ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆ. ಒಬ್ಬ ಅಸ್ಪೃಶ್ಯ ಜಾತಿಗೆ ಸೇರಿದ ಬಾಲಕ 10ನೇ ತರಗತಿ ಪಾಸಾಗಿದ್ದು ಆಗಿನ ಕಾಲದಲ್ಲಿ ದೊಡ್ಡ ಸುದ್ದಿಯಾಯಿತು. 1908ರಲ್ಲಿ ಮುಂಬೈ ಎಲ್ಫಿನ್ಸ್ಟನ್ ಕಾಲೇಜಿಗೆ ಪ್ರವೇಶ. ಪರ್ಷಿಯನ್ ಇಂಗ್ಲಿಷ್ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಅಧ್ಯಯನ. 1913 ಜೂನ್ 4ರಂದು ಬರೋಡಾ ಮಹಾರಾಜರಿಂದ ತಿಂಗಳಿಗೆ $11.5 ವಿದ್ಯಾರ್ಥಿ ವೇತನ ಪಡೆದು ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾದತ್ತ ಪ್ರಯಾಣ. ವಾಪಸ್ಸಾದ ಮೇಲೆ 10 ವರ್ಷ ಬರೋಡಾ ಸಂಸ್ಥಾನದಲ್ಲಿ ನೌಕರಿ ಮಾಡಬೇಕೆಂಬ ಷರತ್ತಿಗೆ ಸಹಿ ಹಾಕಿದ್ದರು. 1913 ಆಗಸ್ಟ್ 4ರಂದು ಅಮೆರಿಕ ಸಂಯುಕ್ತ ಸಂಸ್ಥಾನದ ನ್ಯೂಯಾರ್ಕ್ ನಗರದಲ್ಲಿರುವ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶ. ಆಗ ಅವರಿಗೆ ಕೇವಲ 22 ವರ್ಷ. ಏನ್ಷಂಟ್ ಇಂಡಿಯನ್ ಕಾಮರ್ಸ್ ಎಂಬ ವಿಷಯದಲ್ಲಿ ಅಧ್ಯಯನ ನಡೆಸಿ 1915ರಲ್ಲಿ MA ಪದವಿ ಪಡೆದರು. ದ ನ್ಯಾಷನಲ್ ಡಿವೈಡೆಂಟ್ ಆಫ್ ಇಂಡಿಯಾ, ಹಿಸ್ಟೋರಿಕಲ್ ಅಂಡ್ ಎನಥಿಕಲ್ ಸ್ಟಡಿ ಎಂಬ ವಿಷಯದ ಮೇಲೆ ಸಂಶೋಧನೆ ಕೈಗೊಂಡು 1916ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿ 1917ರಲ್ಲಿ PhD ಪದವಿ ಗಳಿಸಿದರು.
ಅದೇ ವರ್ಷ ಲಂಡನ್ನಿಗೆ ಪ್ರಯಾಣಿಸಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಸಂಸ್ಥೆಯಲ್ಲಿ ಪ್ರವೇಶ ಪಡೆದರು. ಮುಂದುವರೆದು ಕಾನೂನು ಸಂಬಂಧಿತ ಹೆಚ್ಚಿನ ಅಧ್ಯಯನಕ್ಕಾಗಿ ಗ್ರೇಸ್ ಇನ್ ಲಾ ಕಾಲೇಜಿಗೆ ದಾಖಲಾದರು. ಅಷ್ಟಕ್ಕಾಗಲೇ ಶಿಷ್ಯ ವೇತನದ ಅವಧಿ ಮುಗಿದಿದ್ದರಿಂದ ಬರೋಡಾ ಸಂಸ್ಥಾನದ ಆದೇಶದಂತೆ ಭಾರತಕ್ಕೆ ಮರಳಿದರು. ಅಧ್ಯಯನ ಮುಂದುವರಿಸುವ ಸಲುವಾಗಿ ಮತ್ತೊಮ್ಮೆ 1920ರಲ್ಲಿ ಬ್ರಿಟನ್ನಿಗೆ ತೆರಳಿದ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಾಲೇಜಿಗೆ ದಾಖಲಾದರು. ರಾಜಕೀಯ ಮತ್ತು ಕಾನೂನುಶಾಸ್ತ್ರದಲ್ಲಿ ಹೆಚ್ಚಿನ ಸಾಧನೆಗಾಗಿ ಲಂಡನ್ ಗ್ರೇಸ್ ಇನ್ ಲಾ ಕಾಲೇಜಿಗೆ ಪ್ರವೇಶ ಪಡೆದು ಬ್ಯಾರಟ್ ಲಾ ವ್ಯಾಸಂಗ ಮಾಡಿದರು. 1921ರಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಮಂಡಿಸಿದ ಪ್ರೊವಿನ್ಷಿಯಲ್ ಡಿಸೆಂಟ್ರಲೈಸೇಷನ್ ಆಫ್ ಇಂಪೀರಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇನ್ ಇಂಡಿಯಾ MSc ಪದವಿ ದೊರಕಿತು. 1922ರಲ್ಲಿ ಜರ್ಮನಿಯ ಬಾನ್ ವಿಶ್ವವಿದ್ಯಾನಿಲಯದಲ್ಲಿ ಪೊಲಿಟಿಕಲ್ ಎಕನಾಮಿಕ್ಸ್ ಪದವಿಗಾಗಿ ದಾಖಲಾದರು. ಪ್ರಾಬ್ಲಮ್ಸ್ ಆಫ್ ರುಪಿ, ಇಟ್ಸ್ ಒರಿಜಿನ್ ಅಂಡ್ ಸೊಲ್ಯೂಷನ್ ಅಂಡ್ ಪೊಲಿಟಿಕಲ್ ಸೈನ್ಸ್ ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಸಲ್ಲಿಸಿ DSc ಪದವಿ ಗಳಿಸಿದರು. ಅದೇ ವರ್ಷ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ಇಂಡಿಯಾ ಎಂಬ ಕೃತಿ ಪ್ರಕಟಿಸಿದರು. 1923 ಮಾರ್ಚ್ ತಿಂಗಳಲ್ಲಿ ಲಂಡನ್ ಕಿಂಗ್ಸ್ ಕಾಲೇಜ್ ಆಫ್ ಲಾ ಸಂಸ್ಥೆಯ ಕಾನೂನುಶಾಸ್ತ್ರದ ಅತ್ಯುನ್ನತ ಪದವಿಯಾದ ಬ್ಯಾರಿಸ್ಟರ್ ಆಫ್ ಲಾ ಪದವಿ ನೀಡಿ ಪುರಸ್ಕರಿಸಿತು. ತಮ್ಮ 31ನೇ ವಯಸ್ಸಿಗೆ ಅಮೆರಿಕ, ಜರ್ಮನಿ, ಇಂಗ್ಲೆಂಡ್ ದೇಶಗಳಲ್ಲಿ ಅತ್ಯುನ್ನತ ವ್ಯಾಸಂಗ ಮಾಡಿದ ದೈತ್ಯ ಪ್ರತಿಭೆ. ಅಸ್ಪೃಶ್ಯರು, ಕೆಳವರ್ಗದವರಿಗೆ ಜ್ಞಾನ ವಿವೇಚನೆಗಳು ಒಗ್ಗುವುದಿಲ್ಲ. ಅವರ ನಾಲಿಗೆಯ ಮೇಲೆ ಸರಸ್ವತಿ ಶಾರದಾದೇವಿ ನಿಲ್ಲುವುದೇ ಇಲ್ಲ ಎಂದುಕೊಂಡ ಸವರ್ಣೀಯರ ವಾದಕ್ಕೆ ಅಪವಾದ ಎಂಬಂತೆ ಜ್ಞಾನ ವಿವೇಕಗಳ ಸಂಗಮವಾಗಿ ಆಕಾಶದೆತ್ತರಕ್ಕೆ ಬೆಳೆದು ನಿಂತರು. ಹೊರದೇಶದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಪ್ರಥಮ ಭಾರತೀಯ ವಿದ್ಯಾರ್ಥಿ ಎಂಬ ಕೀರ್ತಿಗೆ ಭಾಜನರಾದರು. ಡಾಕ್ಟರ್ BR ಅಂಬೇಡ್ಕರ್ ರವರು BA, MA, PhD, DSc, MSc, LLB, ಬ್ಯಾರಟ್ ಲಾ, LLD, ಡಿಲಿಟ್ ಪದವಿಗಳ ಸರದಾರರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯವು ಕಾನೂನುಶಾಸ್ತ್ರ ಅಧ್ಯಯನ ವಿಭಾಗಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿಟ್ಟಿದೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಕಾಲೇಜಿನ ಉಪನ್ಯಾಸ ಕೊಠಡಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವಿದೆ. ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ 2011ರಲ್ಲಿ ಜಗತ್ತಿನ ಪ್ರತಿಭಾವಂತ ವಿದ್ವಾಂಸರ ಸಮೀಕ್ಷೆ ನಡೆಸಿ ಡಾಕ್ಟರ್ ಅಂಬೇಡ್ಕರ್ ಮೊದಲನೇ ವ್ಯಕ್ತಿ ಎಂದು ಪ್ರಕಟಿಸಿದೆ. ವಿಶ್ವಸಂಸ್ಥೆಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ 14 ವರ್ಲ್ಡ್ ನಾಲೆಡ್ಜ್ ಡೇ ಎಂದು ಘೋಷಿಸಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿವಿಧ ವಿಶ್ವವಿದ್ಯಾನಿಲಯಗಳಿಂದ 2 ಸ್ನಾತಕೋತ್ತರ ಪದವಿ ಪಡೆದು 4 ಡಾಕ್ಟರೇಟ್ಗಳನ್ನು ಪಡೆದ ಮೇಧಾವಿ. ಅವರ ಜ್ಞಾನ ಪ್ರತಿಭಾವಂತಿಕೆಗೆ ಅವರೇ ಸಾಕ್ಷಿ. ಅವರು ಪಡೆದ ಪದವಿಗಳು ಅವರ ವಿದ್ವತ್ತಿಗೆ ಸಾಕ್ಷಿಗಳಾಗಿವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸಾಧಾರಣ ವಿದ್ವಾಂಸರಾಗಿದ್ದು ಅರ್ಥಶಾಸ್ತ್ರ, ಕಾನೂನು, ರಾಜಕೀಯ ವಿಜ್ಞಾನ ಮತ್ತು ಸಮಾಜಶಾಸ್ತ್ರ ಕ್ಷೇತ್ರಗಳಲ್ಲಿ 4 ಡಾಕ್ಟರೇಟ್ಗಳು, ಸ್ನಾತಕೋತ್ತರ ಪದವಿಗಳು, MA, MSc, ಬ್ಯಾರಿಸ್ಟರ್ ಆಟ್ ಲಾ, ಬ್ಯಾರಟ್ ಲಾ ಮತ್ತು BA ಸೇರಿದಂತೆ ವಿಶ್ವದಾದ್ಯಂತ ವಿವಿಧ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಿಂದ ಸುಮಾರು 32ಕ್ಕೂ ಹೆಚ್ಚು ಪದವಿಗಳನ್ನು ಗಳಿಸಿದ್ದರು. ಅಂಬೇಡ್ಕರ್ ಅವರ ಪ್ರಮುಖ ಶೈಕ್ಷಣಿಕ ಸಾಧನೆಗಳೆಂದರೆ BA 1912ರಲ್ಲಿ ಮುಂಬೈನ ಎಲ್ಫಿನ್ಸ್ಟನ್ ಕಾಲೇಜಿನಿಂದ ಅರ್ಥಶಾಸ್ತ್ರ ಮತ್ತು ರಾಜಕೀಯ ವಿಜ್ಞಾನದಲ್ಲಿ ಪದವಿ. MA 1915ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ನ್ಯೂಯಾರ್ಕ್ನಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ. PhD 1917ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ದ ಪ್ರಾಬ್ಲಮ್ಸ್ ಆಫ್ ದ ರುಪಿ, ಇಟ್ಸ್ ಒರಿಜಿನಲ್ ಅಂಡ್ ಇಟ್ಸ್ ಸೊಲ್ಯೂಷನ್ ಎಂಬ ವಿಷಯಕ್ಕೆ PhD ದೊರಕಿತು. MSc 1921ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಸ್ನಾತಕೋತ್ತರ ಪದವಿ. DSc 1923ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಡಾಕ್ಟರ್ ಆಫ್ ಸೈನ್ಸ್. ಬ್ಯಾರಟ್ ಲಾ 1920-21ರಲ್ಲಿ ಗ್ರೇಸ್ ಇನ್ ಲಾ ಲಂಡನ್ ನಿಂದ ಕಾನೂನು ಪದವಿ. LLD 1952ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. ಡಿಲಿಟ್ 1953ರಲ್ಲಿ
ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. ಅವರು ಪಡೆದ 32 ಡಿಗ್ರಿಗಳೆಂದರೆ ಬ್ಯಾಚಲರ್ ಆಫ್ ಆರ್ಟ್ಸ್ BA, ಮಾಸ್ಟರ್ ಆಫ್ ಆರ್ಟ್ಸ್ MA, ಮಾಸ್ಟರ್ ಆಫ್ ಸೈನ್ಸ್ MSc, ಬ್ಯಾಚಲರ್ ಆಫ್ ಲಾಸ್ LLB, ಡಾಕ್ಟರ್ ಆಫ್ ಫಿಲಾಸಫಿ PhD, ಡಾಕ್ಟರ್ ಆಫ್ ಸೈನ್ಸ್ DSc, ಡಾಕ್ಟರ್ ಆಫ್ ಲಾಸ್ LLD, ಡಾಕ್ಟರ್ ಆಫ್ ಲಿಟರೇಚರ್ DLitt, ಬ್ಯಾರಿಸ್ಟರ್ ಆಟ್ ಲಾ, ಮಾಸ್ಟರ್ ಆಫ್ ಲಾಸ್ LLM, MA in economics, MSc in economics, MA in sociology, MSc in sociology, MA in history, MA in philosophy, MA in politics, MA in anthropology, MA in psychology, MA in English literature, MA in German, MA in public administration, MA in mathematics, MA in linguistics, MA in comparative religion, MA in labor economics, MA in law and justice, MA in international law, MA in sociology in religion, MA in international economics, MA in political science, MA in economics of industry. ಎಷ್ಟು ಸಾಧನೆಗಳನ್ನು ಮಾಡಿ ಪದವಿಗಳನ್ನು ಗಳಿಸಿದ, ದೇಶಕ್ಕಾಗಿ ಶ್ರಮಿಸಿದ, 32 ಡಿಗ್ರಿಗಳನ್ನ ಪೂರ್ಣಗೊಳಿಸಿದ ವಿಶ್ವಜ್ಞಾನಿ ಬಗ್ಗೆ ತುಂಬಾ ಜನ ಅವಿವೇಕಿ ಅಜ್ಞಾನಿಗಳು ಆಯ್ಕೊಂಡು ತಿನ್ನೋರು ಬಹಳ ಉದ್ಯುಕ್ತವಾಗಿ ಮಾತನಾಡ್ತಾರೆ. ನಿಮ್ಮಂತ ತಿರ್ಬೋಕಿಗಳು ಆ ಮಹಾನ್ ವ್ಯಕ್ತಿಯ ಚಪ್ಪಲಿಯ ಕಾಲ್ಧೂಳಿಗೂ ಸಮ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಮುಖ ವ್ಯಕ್ತಿತ್ವ ಹೊಂದಿದ, ಆತ್ಮ ಗೌರವವುಳ್ಳ, ನಿರ್ಭೀತ ಮನೋಭಾವದವರು. ಯಾವುದೇ ವಿಚಾರಗಳಲ್ಲಿ ರಾಜಿ ಮಾಡಿಕೊಳ್ಳ ಬಯಸದ, ನಿರ್ದಾಕ್ಷಿಣ್ಯ ಹಾಗೂ ನಿಷ್ಠುರವಾದಿ, ದಾಸ್ಯ ಮನೋಭಾವದಿಂದಲೇ ಬೆಳೆದು ನಿಂತ, ದಲಿತರು, ಶೋಷಿತರು, ಬಡವರಿಗೆ ನ್ಯಾಯ ದೊರಕಿಸಲೆಂದು ಬದುಕಿನುದ್ದಕ್ಕೂ ಹೋರಾಟ ಮಾಡಿದ ಮಹಾನ್ ಚೇತನ. ಇಂಡಿಯಾದ ವರ್ಣ ವ್ಯವಸ್ಥೆಯ ಬುಡದಲ್ಲಿ ಬಂಡಾಯದ ಬೆಳಕನ್ನು ಬೆಳಗಿದ ಜ್ಞಾನ ಸೂರ್ಯ. ಅವರು ಬಯಸಿದ್ದರೆ ಅಮೆರಿಕ, ಇಂಗ್ಲೆಂಡ್, ಬ್ರಿಟನ್ ಸೇರಿದಂತೆ ಯಾವುದೇ ವಿದೇಶದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಬಹುದಿತ್ತು. ಅವರು ಸ್ವಾಭಿಮಾನ ಮತ್ತು ನೇರನಿಷ್ಠುರ ಮಾತುಗಳನ್ನು ದೂರ ಬಿಟ್ಟಿದ್ದರೆ ಇಂಡಿಯಾ ದೇಶದಲ್ಲಿ ಆಡಳಿತಾತ್ಮಕ ಅಥವಾ ರಾಜಕೀಯ ಅತ್ಯುನ್ನತ ಹುದ್ದೆಯನ್ನು ಅನುಭವಿಸಬಹುದಿತ್ತು. ಆದರೆ ಅವರಿಗೆ ಸ್ವಾರ್ಥಪರ ಕೆಲಸಗಳಿಗಿಂತ ದಮನಿತ ಪರ ಹೋರಾಟಗಳು, ನ್ಯಾಯಪರ ಆಂದೋಲನಗಳು ಹಿತವೆನಿಸಿದವು. ಅವರ ಬದುಕಿನ ಗುರಿಯು ಅದೇ ಆಗಿತ್ತು. ಅಂದುಕೊಂಡಂತೆ ನಡೆದರು. ನೊಂದವರ ನೇತಾರರಾಗಿ, ಸಮಾಜ ಚಿಕಿತ್ಸಕರಾಗಿ, ಸಂವಿಧಾನ ಶಿಲ್ಪಿಯಾಗಿ, ಸಮಾನತೆಯ ಹರಿಕಾರರಾಗಿ ಶತಶತಮಾನಗಳ ಅಂಧಕಾರ ಕಿತ್ತೊಗೆದರು, ಜಗಕ್ಕೆ ಬೆಳಕಾದರು. ಅವರಿಗಿದ್ದ ಜನಪರ ಕಾಳಜಿ, ದೇಶ ಪ್ರೇಮ ಅಗಣಿತ. ಅವರೊಬ್ಬ ಜ್ಞಾನ ಸಾಧಕ, ಅವರೊಬ್ಬ ಮಾನವತಾವಾದಿ. ಸಮಾಜದ ಕನಸುಗಾರರಾಗಿದ್ದ ಅಂಬೇಡ್ಕರ್ ನೇತೃತ್ವ ವಹಿಸಿದ ಚಳುವಳಿಗಳ ಮೂಲಕ, ಸಂವಿಧಾನದ ಮೂಲಕ 108 ಹಕ್ಕು ಮತ್ತು ಅಧಿಕಾರಗಳನ್ನು ಪ್ರಜೆಗಳ ಮನೆ ಬಾಗಿಲಿಗೆ ತಂದುಕೊಟ್ಟ ಅಪ್ರತಿಮ ಚಿಂತಕ, ಜಗತ್ತು ಕಂಡ ಶ್ರೇಷ್ಠ ವಿದ್ವಾಂಸ. ಸಂವಿಧಾನದ ಮೂಲಕ ಅಸ್ಪೃಶ್ಯ ಸಮುದಾಯಗಳಿಗೆ ರಾಜಕೀಯ ಸಮಾನತೆ ದೊರಕಿಸಿಕೊಟ್ಟರು. ಬಡವನಿರಲಿ ಶ್ರೀಮಂತನಿರಲಿ ಒಬ್ಬ ವ್ಯಕ್ತಿಗೆ ಒಂದೇ ಮತ ಮತ್ತು ಒಂದು ಮತಕ್ಕೆ ಒಂದೇ ಮೌಲ್ಯ ಎಂಬ ತತ್ವ ರೂಪಿಸಿ, ಪದವೀಧರರು, ಶ್ರೀಮಂತರು, ತೆರಿಗೆ ಕಟ್ಟದವರಿಗೆ ಮಾತ್ರ ಓಟಿನ ಹಕ್ಕು ಎಂಬ ತಾರತಮ್ಯ ಕಿತ್ತೊಗೆದರು. ಚುನಾವಣೆಯಲ್ಲಿ ಸ್ಪರ್ಧಿಸುವ, ನಿರ್ಭಯವಾಗಿ ಹಕ್ಕು ಚಲಾಯಿಸುವ ಅವಕಾಶ ನೀಡಿದರು. ಸಾವಿರಾರು ವರ್ಷಗಳು ಶೋಷಣೆಗೆ ತುತ್ತಾಗಿರುವ ಸಮುದಾಯಗಳು ಸಾಮಾಜಿಕ ಆರ್ಥಿಕ ಶಕ್ತಿಗಳನ್ನು ಮರಳಿ ಪಡೆಯಲು ರಾಜಕೀಯ ಅಧಿಕಾರವನ್ನು ಗಳಿಸಿಕೊಳ್ಳಲೇಬೇಕು. ನಮ್ಮೆದುರು ಹೆಮ್ಮರವಾಗಿಯ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ರಾಜಕೀಯ ಅಧಿಕಾರಗಳಿಂದ ಮಾತ್ರ ಸಾಧ್ಯ. ಇಲ್ಲದಿದ್ದಲ್ಲಿ ನಮ್ಮನ್ನು ನಾವೇ ವಿನಾಶದತ್ತ ದೂಡಿಕೊಂಡಂತೆ ಎಂದು ಸ್ಪಷ್ಟವಾಗಿ ತಿಳಿಸಿದರು. ಅಸ್ಪೃಶ್ಯರು ಎಂದೂ ಹಿಂದೂ ಧರ್ಮಕ್ಕೆ ಸೇರಿದವರಾಗಿರಲಿಲ್ಲ. ಸ್ಪಷ್ಟ ಎಂದರೆ ಅಸ್ಪೃಶ್ಯರು ಹಿಂದೂಗಳೇ ಅಲ್ಲ, ಇವರು ಭಾರತ ದೇಶದ ಪ್ರತ್ಯೇಕ ಜನಾಂಗವೆಂಬುದೇ ನನ್ನ ಅಧ್ಯಯನದ ಹೋರಾಟದ ಮೂಲ ಮಂತ್ರ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನುಡಿದರು.
ಅಸ್ಪೃಶ್ಯತೆ ಸಮಸ್ಯೆ ಒಂದು ವರ್ಗ ಸಂಘರ್ಷ. ಇಲ್ಲಿ ಮೇಲ್ವರ್ಗದವರು ಕೆಳವರ್ಗದವರಿಗೆ ನಿರಂತರ ಅನ್ಯಾಯವೆಸಗುವುದು ಮಾತ್ರವಲ್ಲ, ಆತ್ಮಗೌರವ ಕಳೆದುಕೊಂಡು ದೌರ್ಜನ್ಯ ಮತ್ತು ಗುಲಾಮಗಿರಿಗೆ ನೂಕಲ್ಪಡುವ ವ್ಯವಸ್ಥಿತವಾದ ಸಂಚು. ಧರ್ಮ ಇರುವುದು ಮನುಷ್ಯನಿಗಾಗಿಯೇ ಹೊರತು ಮನುಷ್ಯನಿರುವುದು ಧರ್ಮಕ್ಕಾಗಿಯಲ್ಲ. ಮತಾಂತರ ನನ್ನ ಆಯ್ಕೆ. ಜನ್ಮಿಸುವಾಗ ನನಗೆ ಆಯ್ಕೆಗಳಿರಲಿಲ್ಲ, ಜೀವಿಸುವಾಗ ಸಾಯುವಾಗ ನನಗೆ ಆಯ್ಕೆಗಳಿವೆ. ನಾನು ಇಸ್ಲಾಂ, ಬೌದ್ಧ, ಕ್ರಿಶ್ಚಿಯನ್, ಸಿಖ್ ಎಲ್ಲಾ ಧರ್ಮಗಳ ಬಗ್ಗೆ ಅಧ್ಯಯನಿಸಿದ್ದೇನೆ. ಆದರೆ ಭೋಜನ ಹಿತಾಯ, ಭೋಜನ ಸುಖಾಯ ಎಂದು ಭೋಜನ ಕಲ್ಯಾಣ ಬಯಸುವ ಬುದ್ಧ ಧರ್ಮವನ್ನು ಸ್ವೀಕರಿಸಲು ಬಯಸಿದ್ದೇನೆ. ಬುದ್ಧ ಧರ್ಮ ಭೇದ ಭಾವವಿಲ್ಲದೆ ಸಮಾನತೆಯ ಬುನಾದಿಯ ಮೇಲೆ ಸ್ಥಾಪಿತವಾಗಿದೆ. ಅಹಿಂಸೆ, ಕರುಣೆ, ಪ್ರೀತಿ, ಹಾಸುಹೊಕ್ಕಾಗಿರುವ ಮಾನವತೆಯ ಅಡಿಗಲ್ಲಿನ ಮೇಲೆ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಇದು 100ಕ್ಕೆ 100ರಷ್ಟು ಭಾರತದ ನೆಲಕ್ಕೆ ಸೇರಿದ ಧರ್ಮ ಎಂದು ನಿರ್ಧರಿಸಿ 1956 ಅಕ್ಟೋಬರ್ 14ರಂದು ಮತಾಂತರಗೊಂಡು ಬೌದ್ಧ ಧರ್ಮ ಸ್ವೀಕರಿಸಿದರು. ಮನುಸ್ಮೃತಿಯನ್ನು ಪ್ರತಿಪಾದಿಸುವ ಚಾತುರ್ವರ್ಣ್ಯವು ಮಾನವ ಪ್ರಗತಿಗೆ ಕಂಟಕ. ಹಿಂದೂ ಧರ್ಮ ಸಮಾನತೆ ಬಯಸದ ರೋಗಗ್ರಸ್ತ ಧರ್ಮ ಎಂಬುದು ಅವರ ನಿಲುವಾಗಿತ್ತು. 1935ರಲ್ಲಿ ಇಯೋಲಾದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯಲಾರೆ ಎಂದಿದ್ದೆ. ನನ್ನ ಪ್ರತಿಜ್ಞೆ ನೆರವೇರಿಸಿಕೊಂಡಿದ್ದೇನೆ. ಅತೀವ ಆನಂದವಾಗಿದೆ. ನನ್ನಂತೆ ನರಕದಿಂದ ಪಾರಾಗಲು ಅನಿಷ್ಟ ಪದ್ಧತಿಗಳು ತುಂಬಿರುವ ಹಿಂದೂ ಧರ್ಮದ ಅಸ್ಪೃಶ್ಯತಾ ಸಂಕೋಲೆಗಳಿಂದ ಮುಕ್ತಿ ಹೊಂದಲು ನೀವು ಮತಾಂತರವಾಗಿ ಬುದ್ಧ ಧರ್ಮ ಸ್ವೀಕರಿಸಿ ಎಂದು ಕರೆ ಕೊಟ್ಟರು. 1942ರಲ್ಲಿ ಬ್ರಿಟಿಷರ ವೈಸ್ರಾಯ್ ಆಡಳಿತದಲ್ಲಿ ಭಾರತ ಸರ್ಕಾರದ ಕಾನೂನು ಮಂತ್ರಿಯಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು 4 ವರ್ಷಗಳ ಹುದ್ದೆಯಲ್ಲಿ ಮಹೋನ್ನತ ಕೆಲಸ ಮಾಡಿದರು. ಅಂಬೇಡ್ಕರ್ ಅವರ ಕಾರ್ಯದಕ್ಷತೆ ಗಮನಿಸಿದ ಬ್ರಿಟಿಷ್ ಸರ್ಕಾರ ಕಾರ್ಮಿಕ ಖಾತೆಯ ಜೊತೆಗೆ ಕಲ್ಲಿದ್ದಲು ಗಣಿ ಮತ್ತು ಗೃಹ ನಿರ್ಮಾಣ ಖಾತೆಯನ್ನು ವಹಿಸಿತು. ಈ ಅವಧಿಯಲ್ಲಿ ಸ್ತ್ರೀ ಮತ್ತು ಪುರುಷ ಕಾರ್ಮಿಕರಿಗೆ ಸಮಾನ ವೇತನ ಮಂಜೂರು ಮಾಡಿದರು. ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಕಾರ್ಮಿಕ ಆಸ್ಪತ್ರೆ, ಕಾರ್ಮಿಕ ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿ ಜನಪರ ಕಾರ್ಮಿಕ ಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕಾರ್ಮಿಕರ ಕೆಲಸದ ಅವಧಿ ದಿನವೊಂದಕ್ಕೆ 12 ಗಂಟೆ ಇತ್ತು. ಇವರ ಅವಧಿಯಲ್ಲಿ 8 ಗಂಟೆಗೆ ಮಿತಗೊಳಿಸಿದರು. ಸ್ತ್ರೀ ಕಾರ್ಮಿಕರಿಗೆ ಹೆರಿಗೆ ರಜೆಯನ್ನು ಭತ್ಯೆ ಸಮೇತ ಒದಗಿಸಿದರು. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ನೀಡಲು ಕಾನೂನು ರೂಪಿಸಿದರು. ಈ ಎಲ್ಲಾ ನೀತಿಗಳು ಸಣ್ಣ ಪುಟ್ಟ ಪರಿಷ್ಕರಣೆಯೊಂದಿಗೆ ಇಂದಿಗೂ ಮುಂದುವರೆದಿದೆ. ಕಾರ್ಮಿಕರ ಎದೆಯಂಗಳದಲ್ಲಿ ಬಾಬಾ ಸಾಹೇಬರು ಪೂಜನೀಯರಾಗಿದ್ದಾರೆ. ಶತಶತಮಾನಗಳಿಂದ ಶೋಷಣೆಯಲ್ಲೂಡಿದ ದಮನಿತ ಸ್ಪೃಶ್ಯರು, ಹಿಂದುಳಿದವರು, ಅಸಂಖ್ಯಾತರಿಗೆ ಮೀಸಲಾತಿ ಸೌಲಭ್ಯವನ್ನು ಅಂಬೇಡ್ಕರ್ ಅವರು ದೊರಕಿಸಿಕೊಟ್ಟರು. ವಿದ್ಯಾಭ್ಯಾಸ, ಉದ್ಯೋಗ ಇತ್ಯಾದಿಗಳಲ್ಲಿ ಮೇಲ್ವರ್ಗದ ಶ್ರೀಮಂತರ ಮಕ್ಕಳ ಜೊತೆ ಪೈಪೋಟಿ ನಡೆಸಿ ಸ್ಥಾನ ಪಡೆಯುವುದು ಸುಲಭ ಸಾಧ್ಯವಲ್ಲ. ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಒದಗಿಸಿದರು. ಸಂವಿಧಾನದ ಅನುಚ್ಛೇದದಲ್ಲಿ ಅದನ್ನು ಅಳವಡಿಸಿದರು. 50% ಮೀರದಂತೆ ಇಂದು ಎಲ್ಲಾ ಜಾತಿ ಜನಾಂಗದ ಜನರಿಗೂ ಈ ಸೌಲಭ್ಯವಿದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆ ಸಾಧಿಸಲು ದುರ್ಬಲರಿಗೆ ಮೀಸಲಾತಿ ಒಂದು ಅಸ್ತ್ರವಾಗಿದೆ. ಪುರುಷ ಪ್ರಧಾನ ಹಿಂದೂ ಧರ್ಮದಲ್ಲಿ ಸ್ತ್ರೀಯರನ್ನು ಕಡೆಗಣಿಸಲಾಗಿತ್ತು. ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ದೇವದಾಸ ಪದ್ಧತಿ, ವಿಧವಾ ವಿವಾಹ ಪದ್ಧತಿ ಜೀವಂತವಾಗಿತ್ತು. ಸ್ತ್ರೀಯರ ಮೇಲೆ ನಿರಂತರವಾಗಿ ನಡೆಯುತ್ತಿದ್ದ ದೌರ್ಜನ್ಯವನ್ನು ಖಂಡಿಸಿ ಸಂವಿಧಾನಬದ್ಧ ಕಾನೂನು ರೂಪಿಸುವ ಸಂಬಂಧ 1950 ಫೆಬ್ರವರಿ 5ರಂದು ಪಾರ್ಲಿಮೆಂಟಿನಲ್ಲಿ ಹಿಂದೂ ಕೋಡ್ ಬಿಲ್ ಮಸೂದೆ ಮಂಡಿಸಿದರು. ಪ್ರಮುಖವಾಗಿ ಹಿಂದೂ ಕೋಡ್ ಮಸೂದೆಯಲ್ಲಿದ್ದ ಅಂಶಗಳೆಂದರೆ ಮಹಿಳೆಯರಿಗೆ ಆಸ್ತಿಯ ಹಕ್ಕು, ಮೃಗೀಯ ಗಂಡನೊಂದಿಗೆ ಜೀವಿಸಲಾಗದ ಪತ್ನಿಗೆ ವಿಚ್ಛೇದನ ಪಡೆಯುವ ಹಕ್ಕು, ದತ್ತು ಸ್ವೀಕಾರ ಮಾಡಬೇಕಾದಾಗ ಪತ್ನಿಗೂ ಸಮಾನ ಅಧಿಕಾರ, ಹೀಗೆ ಹಲವು ಅಂಶಗಳಿದ್ದವು. ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮಸೂದೆ ಸೂಕ್ತವಾಗಿದೆ, ಸೋಲಲು ಬಿಡುವುದಿಲ್ಲ ಎಂದಿದ್ದರು. ಆದರೆ ಮಸೂದೆ ಅಂಗೀಕಾರವಾಗಲಿಲ್ಲ. ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತೀಯವಾದಿಗಳ ನಡುವೆ
ಕೆಲಸ ಮಾಡುವುದು ಸರಿ ಕಾಣದೆಂದು ನಿರ್ಧರಿಸಿ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರನಡೆದರು. ನಂತರ ಅದೇ ಮಸೂದೆ ಸಣ್ಣ ಪುಟ್ಟ ಪರಿಷ್ಕರಣೆಯೊಂದಿಗೆ ಜಾರಿಗೆ ಬಂದಿತು. ಲಕ್ಷಾಂತರ ಮಹಿಳೆಯರ ಅಂತರಂಗದ ಧ್ವನಿಗೆ ಕಾನೂನು ಸ್ಪರ್ಶ ದೊರಕಿತು. ಈ ದೇಶದಲ್ಲಿ ಹುಟ್ಟಕ್ಕಂತ ಯಾವುದೇ ಜಾತಿ ಧರ್ಮದ ಹೆಣ್ಣು ಮಕ್ಕಳಾಗಲಿ ಮೊದಲು ಅವರು ಪೂಜಿಸಬೇಕಾದದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಸಮಾನತೆ ದೊರಕಿಸಿಕೊಟ್ಟಿದ್ದು ಬಾಬಾ ಸಾಹೇಬ್ರು ಹೊರತು ಯಾವುದೇ ಮುಕ್ಕೋಟಿ ದೇವರುಗಳಲ್ಲ. ಯಾವುದೇ ಸಮುದಾಯ ಮತ್ತು ದೇಶದ ಪ್ರಗತಿಯಲ್ಲಿ ಪತ್ರಿಕೆಗಳ ಮಹತ್ವ ಅಪಾರ. ಜನಸಾಮಾನ್ಯರಿಗೆ ಅಭಿಪ್ರಾಯಗಳನ್ನು, ಸರ್ಕಾರದ ನಡೆಗಳನ್ನು ತಿಳಿಸಲು ಅನಿವಾರ್ಯ ಕಾರಣದಿಂದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಿಕೆಗಳನ್ನು ಆರಂಭಿಸಿದರು. 1920 ಜನವರಿ 31ರಂದು ಮೂಕನಾಯಕ ಪತ್ರಿಕೆ ಬಂದಿತು. ಶೋಷಣೆ, ಬಡತನ, ಮೂಢನಂಬಿಕೆ, ವರ್ಣ ವ್ಯವಸ್ಥೆ ಕುರಿತು ಮಾಹಿತಿಗಳನ್ನೊತ್ತ ಪತ್ರಿಕೆ ಅದಾಗಿತ್ತು. 1927 ಏಪ್ರಿಲ್ 3ರಂದು ಮತ್ತೊಂದು ಪತ್ರಿಕೆ ಬಹಿಷ್ಕೃತ ಭಾರತ ಲೋಕಾರ್ಪಣೆಗೊಂಡಿತು. ಕ್ರಾಂತಿಕಾರಿ ಎನಿಸುವ ಬರಹಗಳನ್ನು ಪ್ರಕಟಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿತು. 1928 ಜೂನ್ 29ರಂದು ಸಮತಾ ಎಂಬ ಹೆಸರಿನ ಇನ್ನೊಂದು ಪತ್ರಿಕೆ ಆರಂಭಿಸಿದರು. ಸಮತೆ, ಸಾಮಾಜಿಕ ನ್ಯಾಯ ಹಾಗೂ ಸಮ ಸಮಾಜದ ಕನಸನ್ನೊತ್ತ ಪತ್ರಿಕೆಯಾಗಿತ್ತು. 1930 ನವೆಂಬರ್ 24ರಂದು ಜನತಾ ಎಂಬ ಪತ್ರಿಕೆ ಬಿಡುಗಡೆಗೊಂಡಿತು. ಜನಪರ ಆಶಯಗಳನ್ನೊತ್ತ ಬರುತ್ತಿದ್ದ ಪತ್ರಿಕೆ ಸಾಮಾನ್ಯ ಜನರ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಮಾಡಿತು. 1956 ಫೆಬ್ರವರಿ 4ರಂದು ಪ್ರಬುದ್ಧ ಭಾರತ ಪತ್ರಿಕೆ ಶುರುವಾಯಿತು. ಪತ್ರಿಕೆಗಳು ಅಂಬೇಡ್ಕರ್ ಅವರು ಸಂಘಟಿಸಿದ ಆಂದೋಲನಗಳು, ಪ್ರತಿಭಟನೆ ಉದ್ದೇಶಗಳನ್ನು ಜನರು ಮತ್ತು ಸರ್ಕಾರಗಳ ಮನಮುಟ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಪಷ್ಟ ನಿಲುವು ಪ್ರತಿಯೊಬ್ಬ ದಮನಿತನು ಪ್ರಗತಿ ಸಾಧಿಸಬೇಕು, ಹಾಗೆ ಪ್ರಗತಿ ಕಾಣಲು ವ್ಯವಸ್ಥೆ ಮೆಟ್ಟಿಲುಗಳಂತೆ ಕಾರ್ಯನಿರ್ವಹಿಸಬೇಕು ಎಂದು ಬಯಸಿದ್ದರು. ಸಂಘಟನೆಗಳ ಮೇಲೆ ನಂಬಿಕೆ ಇಟ್ಟು ಪರಿಶಿಷ್ಟ ಜಾತಿಗಳ ಪ್ರತಿಯೊಬ್ಬರೂ ಸಂಘದ ಹೆಸರಿನಲ್ಲಿ ಒಂದುಗೂಡಬೇಕು. ಒಗ್ಗಟ್ಟಿನಿಂದಿದ್ದರೆ ತಲೆ ಎತ್ತಿ ನಿಲ್ಲುವೆವು, ಒಡಕು ಮೂಡಿದರೆ ಪ್ರಪಾತಕ್ಕೆ ಬೀಳುವೆವು ಎಂದು ಆಯ್ಕೆಯನ್ನು ಅವರಿಗೆ ಬಿಡುತ್ತಿದ್ದರು. ಒಗ್ಗಟ್ಟಿನ ಫಲವಾಗಿ ಮೇಲ್ವರ್ಗದವರು ಆಡಳಿತ, ಸೈನ್ಯ, ಪೊಲೀಸ್ ಎಲ್ಲೆಂದರಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಪರಿಶಿಷ್ಟರು ರಕ್ತ ಬೆವರು ಬಸಿದು ಕಟ್ಟಿದ ಬಂಗಲೆಗಳಲ್ಲಿ ಮೇಲ್ವರ್ಗದವರು ಸುಖವಾಗಿದ್ದಾರೆ. ಪರಿಶಿಷ್ಟರ ಆರ್ಥಿಕ ಸಾಮಾಜಿಕ ಸುಧಾರಣೆಗೆ ಮುನ್ನುಡಿ ಬರೆದು 1924ರಲ್ಲಿ ಬಹಿಷ್ಕೃತ ಹಿತಕಾರಿನ ಸಭೆ ಶಿಕ್ಷಣ ಸಂಸ್ಥೆ ತೆರೆದು ದಲಿತರ ಶಿಕ್ಷಣ ಅಭಿವೃದ್ಧಿಗಾಗಿ ಮೀಸಲಿಟ್ಟರು. 1926ರಲ್ಲಿ ಬೆಳಗಾಂ ಸಮೀಪ ನಿಪ್ಪಾಣಿಯಲ್ಲಿ ವಿದ್ಯಾರ್ಥಿ ನಿಲಯ, ಭಾಷೆಯಲ್ಲಿ ಮತ್ತೊಂದು ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡಿದರು. 1927ರಲ್ಲಿ ಸಮತಾ ಸಮಾಜ ಸಂಘ ತೆರೆದು ಹಿಂದುಳಿದವರು ಮತ್ತು ಅಸ್ಪೃಶ್ಯರ ಏಳಿಗೆಗೆ ಶ್ರಮಿಸಿದರು. 1936 ಆಗಸ್ಟ್ 15ರಂದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸ್ಥಾಪಿಸಿ ಮಹಾರಾಷ್ಟ್ರ ಪ್ರಾಂತೀಯ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಮಾಡಿದರು. 1944ರಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಸ್ಥಾಪಿಸಿದರು. ಅದೇ ವರ್ಷ ಪೀಪಲ್ ಎಜುಕೇಶನ್ ಸೊಸೈಟಿ ತೆರೆದು ಪರಿಶಿಷ್ಟರ ಕಲ್ಯಾಣ ಮತ್ತು ಶಿಕ್ಷಣಕ್ಕೆ ನೆರವಾದರು. 1946ರಲ್ಲಿ ಸಿದ್ಧಾರ್ಥ ಕಲಾ ಮತ್ತು ವಿಜ್ಞಾನ ಕಾಲೇಜು ಸ್ಥಾಪಿಸಿದರು. ಅದೇ ವರ್ಷ ಸಿದ್ಧಾರ್ಥ ಕಾನೂನು ಕಾಲೇಜನ್ನು ಸ್ಥಾಪಿಸಿದರು. 1950ರಲ್ಲಿ ಹೈದರಾಬಾದ್ ನಿಜಾಮನ ಸಹಾಯ ಪಡೆದು ಔರಂಗಾಬಾದ್ನಲ್ಲಿ ಮಿಲಿಂದ ಮಹಾವಿದ್ಯಾಲಯ ಸ್ಥಾಪಿಸಿದರು. ಗುಲಬರ್ಗಾದ ಶ್ಯಾಮಸುಂದರ್ ಅವರು ನಿಜಾಮನೊಟ್ಟಿಗೆ ಸಂಪರ್ಕ ಏರ್ಪಡಲು ಮುಖ್ಯ ಕಾರಣ ಎಂಬುದನ್ನು ಮರೆಯುವಂತಿಲ್ಲ. 1951ರಲ್ಲಿ ಭಾರತೀಯ ಬೌದ್ಧ ಸಂಘ ಹುಟ್ಟುಹಾಕಿ ಬೌದ್ಧ ಧರ್ಮದಲ್ಲಿ ಏನಿದೆ, ಹೇಗೆ ಗುಣಾತ್ಮಕ ಧರ್ಮವಾಗಿ ಗಮನ ಸೆಳೆದಿದೆ ಎಂಬುದನ್ನು ಪ್ರಚಾರ ಮಾಡಲು ಮುಂದಾದರು. 1953ರಲ್ಲಿ ಸಿದ್ಧಾರ್ಥ ಕಾಮರ್ಸ್ ಅಂಡ್ ಎಕನಾಮಿಕ್ಸ್ ಕಾಲೇಜ್ ತೆರೆದು ಗುಣಮಟ್ಟದ ಶಿಕ್ಷಣ ನೀಡಿದರು. 1954ರಲ್ಲಿ ಮೈಸೂರು ರಾಜ ಸಂಸ್ಥಾನದ ಜಯಚಾಮರಾಜ ಒಡೆಯರ್ ಅವರನ್ನು ಸಂಪರ್ಕಿಸಿ ಬೆಂಗಳೂರಿನಲ್ಲಿ ಬೌದ್ಧ ವ್ಯವಹಾರ ಮತ್ತು ಅಧ್ಯಯನ ಕೇಂದ್ರ ತೆರೆಯಲು ಪ್ರಯತ್ನಿಸುವುದಾಗಿ ತಿಳಿಸಲು ಮಹಾರಾಜರು ಬೆಂಗಳೂರಿನ ಸದಾಶಿವನಗರದಲ್ಲಿ
5 ಎಕರೆ ಜಾಗವನ್ನು ಉಚಿತವಾಗಿ ನೀಡಿದರು. ಅವರ ಜೀವಿತಾವಧಿಯಲ್ಲಿ ಪ್ರಾರಂಭಿಸಲು ಸಾಧ್ಯವಾಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಪೀಪಲ್ ಎಜುಕೇಶನ್ ಸೊಸೈಟಿ ನೋಡಿಕೊಳ್ಳುತ್ತಿದ್ದ ಬಿ ಬಸವಲಿಂಗಪ್ಪ ಅದಕ್ಕೆ ಚಾಲನೆ ನೀಡಿದರು. ಕೆಲವು ವರ್ಷಗಳು ಸೇರಿದಂತೆ KH ರಂಗನಾಥ್ ಅವರ ನೇತೃತ್ವದಲ್ಲಿ ಬೌದ್ಧ ಅಧ್ಯಯನ ಕೇಂದ್ರ ಸ್ಥಾಪನೆಗೊಂಡಿತು. 1955ರಲ್ಲಿ ಭಾರತೀಯ ಬೌದ್ಧ ಮಹಾಸಭೆಯನ್ನು ದೆಹಲಿಯಲ್ಲಿ ಸ್ಥಾಪಿಸಿದರು. ಇವು ಅಕ್ಷರಶಃ ಪರಿಶಿಷ್ಟರ ನೆರವಿಗೆ ಬಂದು ಶೈಕ್ಷಣಿಕ ಸಾಮಾಜಿಕ ಪ್ರಗತಿಗೆ ಕಾರಣವಾದವು. ಡೋಂಟ್ ಬಿಲೀವ್ ಇನ್ ಯುವರ್ ಫೇಟ್, ಬಿಲೀವ್ ಯುವರ್ ಸ್ಟ್ರೆಂತ್ ಎನ್ನುತ್ತಾ ಜನರನ್ನು ಹುರಿದುಂಬಿಸಿದರು. ಅಂತರ್ಜಾತಿ ವಿವಾಹ ಮತ್ತು ಸಹಪಂಕ್ತಿ ಭೋಜನದಿಂದ ಜಾತಿ ವ್ಯವಸ್ಥೆ ನಿರ್ನಾಮವಾಗಲು ಸಾಧ್ಯ ಎಂಬುದು ಅಂಬೇಡ್ಕರರ ಅಭಿಪ್ರಾಯವಾಗಿತ್ತು. ಅಸ್ಪೃಶ್ಯರಿಗೆ ಶಿಕ್ಷಣ, ಅಸ್ಪೃಶ್ಯರ ಕಲ್ಯಾಣಕ್ಕಾಗಿ ನಿರಂತರ ಹೋರಾಟಗಳನ್ನು ರೂಪಿಸುತ್ತಿದ್ದುದು, ಭಾರತದ ಉದ್ದಗಲಕ್ಕೂ ಸಂಚರಿಸುತ್ತಿದ್ದುದು ಎಲ್ಲರಿಗೂ ತಿಳಿದ ಸಂಗತಿ. ಆ ಕಾಲಘಟ್ಟಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಸಂಘಟನೆ ಜವಾಬ್ದಾರಿ ಹೊತ್ತಿದ್ದ ಹಾಗೂ ಕನ್ನಡ ಏಕೀಕರಣ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದ ಎಸ್ ನಿಜಲಿಂಗಪ್ಪನವರು ಒಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂಪರ್ಕಿಸಿ 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ ಬಸವಣ್ಣನವರ ನೇತೃತ್ವದ ಶರಣರ ಚಳವಳಿ ಮತ್ತು ಆಶಯಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು. ಬಸವಣ್ಣನವರ ಕೆಲವೊಂದು ಕೃತಿಗಳನ್ನು ನೀಡಿ ಓದಲು ವಿನಂತಿಸಿಕೊಂಡರು. ಕೆಲವು ತಿಂಗಳುಗಳಲ್ಲಿ ನಿಜಲಿಂಗಪ್ಪನವರು ಮತ್ತೆ ಸಂಪರ್ಕಕ್ಕೆ ದೊರಕಿದಾಗ ಬಸವಣ್ಣನವರ ಶರಣರ ಚಳುವಳಿ ಬಗ್ಗೆ ನಿಜಲಿಂಗಪ್ಪನವರು ನೀಡಿದ ಪುಸ್ತಕಗಳ ಜೊತೆಗೆ ಮತ್ತಷ್ಟು ಗ್ರಂಥಗಳನ್ನು ಅಧ್ಯಯನಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಸವಣ್ಣ ವಾಸ್ ದ ಗ್ರೇಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಬಟ್ ಲಿಂಗಾಯಟ್ಸ್ ಹ್ಯಾವ್ ಪಾಕೆಟೆಡ್ ಹಿಮ್. ಅಂದರೆ ಬಸವಣ್ಣ ಜಗತ್ತಿನ ಶ್ರೇಷ್ಠ ವ್ಯಕ್ತಿ, ಆದರೆ ಲಿಂಗಾಯತರು ಅವರನ್ನ ತಮ್ಮ ಜೇಬಿನಲ್ಲಿಟ್ಟುಕೊಂಡಿದ್ದಾರೆಂದು ಅಭಿಪ್ರಾಯ ತಿಳಿಸಿದರಂತೆ. ಈ ಸಂಗತಿಯನ್ನು ನಿಜಲಿಂಗಪ್ಪನವರು ತಮ್ಮ ಆತ್ಮಕಥೆ ಮೈ ಲೈಫ್ ಅಂಡ್ ಪೊಲಿಟಿಕಲ್ಸ್ ಎಂಬ ಗ್ರಂಥದಲ್ಲಿ ದಾಖಲಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಆ ಮಹಾನ್ ನಾಯಕನ ಪುಸ್ತಕ ಓದಿದಾಗಲೇ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತದೆ. ಆದರೆ ನಾನು ಯೂಟ್ಯೂಬ್ನ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಬಾಬಾ ಸಾಹೇಬರ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರ ಒಂದು ಇತಿಹಾಸ ಬರೀ ಒಂದು ವಿಡಿಯೋದಲ್ಲಿ ಗೊತ್ತಾಗಲ್ಲ. ಆದ ಕಾರಣ ನಾನು ಸಮಯ ಮಾಡಿಕೊಂಡು ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಸೂರ್ಯವಂಶದ ಕ್ಷತ್ರಿಯ ಹೊಳೆಮಾದಿಗರ ಇತಿಹಾಸದ ಬಗ್ಗೆ ಎಲ್ಲರಿಗೂ ತಿಳಿಸುವ ಸಲುವಾಗಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಕಾಯ್ತಾ ಇರಿ. ಈ ಒಂದು ವಿಡಿಯೋನ ನೀವು ಅಷ್ಟೇ ನೋಡಿ ತಿಳಿದುಕೊಳ್ಳೋದಲ್ಲ, ನಿಮ್ಮ ಸ್ನೇಹಿತರು ಹಾಗೂ ಬಂಧು ಮಿತ್ರರಿಗೂ ಈ ವಿಡಿಯೋನ ಶೇರ್ ಮಾಡಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಕರ್ನಾಟಕ, ಜೈ ಮಣಿಪುಲಿಕೇಶಿ. ಧನ್ಯವಾದಗಳು.